ಇನ್ನೊಂದು ದೇವರುಂಟೆ. ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಅನ್ನೋ ಮಾತಿಗೆ ಈ ಮಾತಿಗೆ ಸರಿಯಾದ ಅರ್ಥ ಕಲ್ಪಿಸಿದ್ದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋ ಅನ್ನಭಾಗ್ಯ ಯೋಜನೆ. ಹಸಿವಿಗಿಂತ ಭೀಕರವಾದ ಸಮಸ್ಯೆ ಇನ್ನೊಂದಿಲ್ಲ. ರಾಜ್ಯದ ಜನತೆಯನ್ನ ಹಸಿವಿನ ಚಿಂತೆಯಿಂದ ಮುಕ್ತವಾಗಿಸೋದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ. ಅದಕ್ಕಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಗಿದೆ. ಚುನಾವಣೆಗೂ ಮುನ್ನ ಕೊಟ್ಟ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು. ನುಡಿದಂತೆ ನಡೆದ ಸರ್ಕಾರ ಉಚಿತ ಅಕ್ಕಿ ವಿತರಣೆ ಮೂಲಕ ಬಡವರ ಹೊಟ್ಟೆ ತುಂಬಿಸುವ ಕಾಯಕ ಮಾಡುತ್ತಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರ ಪ್ರತಿ ಕುಟುಂಬದ ತಲಾ 10 ಕೆಜಿ ಅಕ್ಕಿ ಕೊಡುವುದಾಗಿ ರಾಜ್ಯ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಅದರಂತೆ ಜುಲೈ 10, 2023ರಂದು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಹಾಗೂ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನೀಡಿದರು. ಮೊದಲ ಹಂತವಾಗಿ ಅಂದು ಮೈಸೂರು ಮತ್ತು ಕೋಲಾರ ಜಿಲ್ಲೆಗಳ ಫಲಾನುಭವಿಗಳಿಗೆ ಮೊದಲು ಹಣವನ್ನ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಯಿತು. ಬಳಿಕ ರಾಜ್ಯಾದ್ಯಂತ ವಿಸ್ತರಿಸಲಾಯಿತು. ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಲಿಲ್ಲ. ಅಕ್ಕಿ ಕೊಡಲ್ಲ ಅಂತೇಳಿ ತಿರಸ್ಕಾರ. ಅದಾದ 2-3 ದಿನಗಳಲ್ಲಿ ಅಕ್ಕಿ ಕೊಡಲ್ಲ ಅಂತ ಇನ್ನೊಂದು ಲೆಟರ್ ಬರ್ತದೆ. ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದೆ, ಆ ಡೆಪ್ಟಿ ಮ್ಯಾನೇಜರ್ ಕರೆದಲ್ಲಪ್ಪ, ನೀನೇ ಒಪ್ಕೊಂಡೆ, ಅಕ್ಕಿ ಕೊಡ್ತೀನಿ ಅಂತ ಬರ್ಕೊಟ್ಟೆ, ಯಾಕೆ ಕೊಡಕ್ಕಾಗಲ್ಲ? ಇಲ್ಲ ಮೇಲ್ಗಡೆಯಿಂದ ನಮಗೆ ಆದೇಶ ಇದೆ, ಅಕ್ಕಿ ಕೊಡಬೇಡಿ, 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನೀವು ಸಹಕರಿಸಬೇಕು ಅಂತೇಳಿ. ಅವರು ಆಗಲ್ಲ, ಕೊಡಕ್ಕಾಗಲ್ಲ. ಸರ್ಕಾರದ ಆಶಯ ಹಸಿದವರಿಗೆ ಅನ್ನ ಬಿಡುವ, ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ, ಯುವಕರ ಆಶಾಕಿರಣವಾಗುವ ಯೋಜನೆಗಳನ್ನ ಜಾರಿ ಮಾಡಲು ಎಂತಹ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಲು ಸಿದ್ಧ ಅಂತ ಸಿದ್ದರಾಮಯ್ಯ ಹೇಳಿದರು. ಅದರಂತೆ ಸರ್ಕಾರ ರಚನೆಯಾದ ನಂತರ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ 10 ಕೆಜಿ ಅಕ್ಕಿ ನೀಡಲು ಸಿದ್ಧತೆ ಮಾಡಿಕೊಂಡ್ರು. ಆದರೆ ರಾಜ್ಯದಲ್ಲಿ ಅಷ್ಟೊಂದು ಅಕ್ಕಿ ದಾಸ್ತಾನು ಇಲ್ಲದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿಸಲು ಪ್ರಯತ್ನ ನಡೆಸಿತು. ಸ್ವತಃ ಮುಖ್ಯಮಂತ್ರಿ ಅವರೇ ದೆಹಲಿಗೆ ತೆರಳಿ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿ ಬಂದಿದ್ರು. ಕೇಂದ್ರ ಸರ್ಕಾರ ಅಕ್ಕಿಯನ್ನ ನೀಡಲು ಸಾಧ್ಯ ಇಲ್ಲ ಅಂದಾಗ ಫಲಾನುಭವಿಗಳಿಗೆ ನಗದು ನೀಡುವುದರಿಂದ ಅನುಕೂಲವಾಗುತ್ತೆ ಅಂತ ಅರಿತು ಆ ನಿಟ್ಟಿನಲ್ಲಿ ಬದ್ಧತೆ ತೋರಲಾಯಿತು. ಇದೀಗ ರಾಜ್ಯಾದ್ಯಂತ ಪಡಿತರ ಫಲಾನುಭವಿಗಳಿಗೆ 10 ಕೆಜಿ ಅಕ್ಕಿಯನ್ನ ಆಹಾರ ಇಲಾಖೆ ಪೂರೈಸುತ್ತಿದೆ. ಯೋಜನೆಯ ಲಾಭವನ್ನ 3,93,29,981 ಫಲಾನುಭವಿಗಳು ಪಡೆದುಕೊಳ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಬಹುತೇಕ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಅಂದರೆ ನಿಯರ್ಲಿ 75% ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆಯಲ್ಲಿ 4.5 ಕೋಟಿ ಜನಕ್ಕೆ ಅನ್ನಭಾಗ್ಯದ ಯೋಜನೆ ಇದೆ. ಇದರಲ್ಲಿ ಸ್ವಲ್ಪ ಅನರ್ಹರಿದ್ದಾರೆ. ಅದನ್ನು ಪರಿಷ್ಕರಣೆ ಮಾಡಿ ಆ ಪರಿಷ್ಕರಣೆ ನಂತರ ಅವರನ್ನು APL ಕಾರ್ಡಲ್ಲಿ ಇಡ್ತೀವಿ, ತೆಗೆಯೋದಿಲ್ಲ. ಆದರೆ ನಿಜವಾದಂಥ ಅರ್ಹರೇನಿದ್ದಾರೆ BPLಗೆ ಹೋಲ್ಡರ್ಸು, ಅವರಿಗೆ ನಾವು ಕೊಡಲೇಬೇಕಾಗ್ತದೆ. ಒಂದು ವೇಳೆ ಈ ಪರಿಷ್ಕರಣೆ ಮಾಡುವಾಗ ಏನಾದರೂ BPLನವರು APLಗೆ ಶಿಫ್ಟು ಅಷ್ಟೋ ಇಷ್ಟೋ ಆಗಿದ್ರೆ ತಕ್ಷಣ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕ್ಕೊಂಡ್ರೆ ಅವರಿಗೆ ಒಂದೇ ದಿನದಲ್ಲಿ ಮತ್ತೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಯಾವುದೇ ಯೋಜನೆಯು ಯಶಸ್ವಿಯಾಗಬೇಕು ಆದರೆ ಅದರ ಮೂಲ ಉದ್ದೇಶ ಈಡೇರಬೇಕು. ಯೋಜನೆ ಅರ್ಹರಿಗೆ ಮಾತ್ರ ತಲುಪಬೇಕು. ಅನ್ನಭಾಗ್ಯ ಯೋಜನೆಯೂ ಸಹ ಯಾವುದೇ ಅರ್ಹ ಫಲಾನುಭವಿಗೆ ಕೈ ತಪ್ಪಬಾರದು ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಾಕಷ್ಟು ಪರಿಶ್ರಮದಿಂದ ಕೆಲಸ ನಿರ್ವಹಣೆ ಮಾಡ್ತಿದೆ. ಆಹಾರ ಇಲಾಖೆ ಅನರ್ಹ ಪಡಿತದಾರರ ಪತ್ತೆಗೆ ಶ್ರಮ ವಹಿಸುತ್ತಿದ್ದು, BPL ಮಾನದಂಡದ ವ್ಯಾಪ್ತಿಗೆ ಬರದ ಅನರ್ಹರನ್ನ ಗುರುತಿಸಿ BPLನಿಂದ ಹೊರಗಿಡುವ ಕೆಲಸ ಮಾಡ್ತಿದೆ. ಈ ಪ್ರಕ್ರಿಯೆಯಲ್ಲಿ ಅರ್ಹರು BPL ವ್ಯಾಪ್ತಿಯಿಂದ ಹೊರಗುಳಿಯದಂತೆಯೂ ಎಚ್ಚರವನ್ನ ಇಲಾಖೆ ವಹಿಸಿರುವುದು ಅನ್ನಭಾಗ್ಯ ಯೋಜನೆಯ ಯಶಸ್ವಿಗೆ ಕಾರಣವಾಗಿದೆ. ಅನ್ನಭಾಗ್ಯದಿಂದ ಜನತೆಗೆ ಹಸಿವಿನಿಂದ ಸ್ವಾತಂತ್ರ್ಯ. ರಾಜ್ಯ ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳು ರಾಜ್ಯದ ಜನತೆಗೆ ಅಗತ್ಯ ಅವಶ್ಯಕತೆಗಳಲ್ಲಿ ಪ್ರಮುಖವಾಗಿತ್ತು ಅನ್ನೋದನ್ನ ಜನ ಕೊಟ್ಟಿರುವ ಅಭೂತಪೂರ್ವ ಬೆಂಬಲದಿಂದ ಸಾಬೀತಾಗಿದೆ.
ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯಾಗಿ ಸರ್ಕಾರವು ಗ್ಯಾರಂಟಿಗಳ ಜಾರಿಯಲ್ಲಿ ಕಿಂಚಿತ್ತೂ ತಡ ಮಾಡಲಿಲ್ಲ. ಎಲ್ಲಾ ಗ್ಯಾರಂಟಿಗಳ ಜೊತೆಗೆ ಅನ್ನಭಾಗ್ಯವನ್ನೂ ಜಾರಿ ಮಾಡಿ ರಾಜ್ಯದ ಬಡವರಿಗೆ ಹಸಿವಿನಿಂದ ಸ್ವಾತಂತ್ರ್ಯ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ ಅನ್ನಭಾಗ್ಯ ಯೋಜನೆಗೆ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾದರೂ ಛಲ ಬಿಡದೆ ಅಕ್ಕಿಯನ್ನ ಹೊಂದಿಸೋದ್ರಿಂದ ಆರಂಭಗೊಂಡು ನೈಜ ಫಲಾನುಭವಿಗಳಿಗೆ ತಲುಪಿಸುವವರೆಗೂ ಎಲ್ಲವೂ ಸವಾಲಿನ ಕೆಲಸವೇ ಆಗಿತ್ತು. ದಾಸೋಹಂ ತವ ದಾಸೋಹಂ ಎಂದು ಹರಿದಾಸರು ನುಡಿದಿದ್ದಾರೆ. ಅನ್ನ ದಾಸೋಹದ ಬಗ್ಗೆ ಇತಿಹಾಸದ ಕಾಲದಿಂದಲೂ ಮಹತ್ವ ನೀಡಲಾಗಿದೆ. ರಸ್ತೆ, ನೀರು, ಗಿಡ ಬೆಳೆಸುವುದು ಎಷ್ಟು ಮುಖ್ಯವೋ ಅಷ್ಟೇ ಅತ್ಯಂತ ಜನೋಪಕಾರಿಯಾದ ಕೆಲಸ ಅಂದ್ರೆ ಬಡವರ ಹೊಟ್ಟೆ ತುಂಬಿಸುವುದು. ಕಾಂಗ್ರೆಸ್ ಸರ್ಕಾರ ಹರ, ಗುರು, ಶರಣರು ಸಂಕಲ್ಪಿಸಿದಂತೆ ನಾಡಿನ ಎಲ್ಲಾ ಬಡವರ ಹೊಟ್ಟೆ ತುಂಬಿಸುತ್ತಿದೆ. ಎಲ್ಲ ದಾನಗಳಿಗಿಂತ ಅನ್ನದಾನವೇ ಶ್ರೇಷ್ಠವೆಂದುಕೊಂಡು ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಗಿದೆ. ಯುವ ಸಮುದಾಯಕ್ಕೆ ಯುವ ನಿಧಿ ಬೆಳಕು. ನಿರುದ್ಯೋಗಿ ಯುವಕ ಯುವತಿಯರ ಆಶಾಕಿರಣ. ಇನ್ನು ಚುನಾವಣಾ ಪೂರ್ವದಲ್ಲಿ ಯುವ ಸಮುದಾಯಕ್ಕೆ ಕೊಟ್ಟಿದ್ದ ಗ್ಯಾರಂಟಿ ಭರವಸೆಯೇ ಯುವ ನಿಧಿ. ಈ ಯೋಜನೆಯನ್ನ ವಿವೇಕಾನಂದರ ಜನ್ಮದಿನವಾದ ಜನವರಿ 12ರಂದೇ ಸರ್ಕಾರ ಜಾರಿಗೆ ತಂದಿದೆ. 2024ರ ಜನವರಿ 12ರಂದು ಶಿವಮೊಗ್ಗದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಯೋಜನೆ ಅನುಷ್ಠಾನಕ್ಕೆ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ. ಡಿಗ್ರಿ ಮುಗಿಸಿ ಉದ್ಯೋಗ ಹುಡುಕ್ತಾ ಇರುವ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ಹಾಗೂ ಡಿಪ್ಲೊಮಾ ಪದವೀಧರರಿಗೆ ತಿಂಗಳಿಗೆ 1,500 ರೂಪಾಯಿ ಹಣವನ್ನ ಈ ಯೋಜನೆ ಮೂಲಕ ವಿತರಿಸಲಾಗುತ್ತಿದೆ. ಉದ್ಯೋಗ ಸಿಗುವವರೆಗೂ ಹಾಗೂ ಗರಿಷ್ಠ 2 ವರ್ಷದವರೆಗೂ ನಿರುದ್ಯೋಗಿಗಳಿಗೆ ಯೋಜನೆಯ ಲಾಭ ಸಿಗಲಿದ್ದು ಪ್ರತಿ ನಿರುದ್ಯೋಗಿ ಯುವಕರು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ನಮ್ಮ ಸರ್ಕಾರದ ಗ್ಯಾರಂಟಿಗಳಲ್ಲಿ ಯುವ ನಿಧಿಯು ಕೂಡ ಒಂದು ಭಾಳ ಮಹತ್ವವಾಗಿರ್ತಕ್ಕಂಥ ಗ್ಯಾರಂಟಿ ಇದೆ. ಈ ರಾಜ್ಯದ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಈ ಯುವ ನಿಧಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು 3 ಲಕ್ಷ ಮಕ್ಕಳು ಈಗಾಗಲೇ ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಎನ್ರೋಲ್ಮೆಂಟ್ ಆಗಿದೆ ಮತ್ತು ಅವರಿಗೆ ನಾವು ಪ್ರತಿ ತಿಂಗಳು 3,000 ರೂಪಾಯಿ ಡಿಗ್ರಿ ಹೋಲ್ಡರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರಿಗೆ 1,500 ರೂಪಾಯಿನ ಕೊಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಕೌಶಲ್ಯವನ್ನು ಕೊಟ್ಟು ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡಿಸ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರದ ಆದ್ಯತೆ ಆಗಿದೆ. ಗೃಹಲಕ್ಷ್ಮಿ ಅಂದರೆ ಮಹಿಳೆಯರಿಗೆ ಕೊಟ್ಟಂಥ ಯೋಜನೆ, ಶಕ್ತಿ ಮಹಿಳೆಯರಿಗೆ ಕೊಟ್ಟಂಥ ಯೋಜನೆ, ಅನ್ನಭಾಗ್ಯ ಎಲ್ಲ ವರ್ಗದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕೊಟ್ಟಂಥ ಯೋಜನೆ, ಹಾಗೆಯೇ ಗೃಹ ಜ್ಯೋತಿ ಕೂಡ ಎಲ್ಲ ವರ್ಗದವ್ರಿಗೂ ಕೂಡ ಕೊಟ್ಟಂಥ ಯೋಜನೆ, ಯುವ ನಿಧಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಕೊಟ್ಟಂಥ ಯೋಜನೆ. ಈ ಯೋಜನೆಗಳು ಪ್ರತಿಯೊಂದು ವರ್ಗದವರ ಒಂದು ಕಷ್ಟವನ್ನು ನೆನಪಿನಲ್ಲಿಟ್ಟುಕೊಂಡು ಕೊಟ್ಟಂಥ ಯೋಜನೆಗಳು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ ಹಣವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ರಾಜ್ಯದ ಯುವ ನಿರುದ್ಯೋಗಿ ಪದವೀಧರರಿಗೆ ಒಂದು ಭರವಸೆಯನ್ನು ನೀಡಿದರು. ಆ ಮುಖಾಂತರ ಇಂದು 2,55,000 ನಿರುದ್ಯೋಗಿ ಪದವೀಧರರಿಗೆ ಪ್ರತಿ ತಿಂಗಳು 3,000 ಮತ್ತು 1,500 ಹಣವನ್ನು ನೇರವಾಗಿ ಅವರ ಖಾತೆಗೆ ಹಾಕ್ತಾ ಇದ್ದಾರೆ. ಇದರ ಮೌಲ್ಯ ಸುಮಾರು 622 ಕೋಟಿ ಹಣ ಮೊನ್ನೆವರೆಗೆ ಬಿಡುಗಡೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಇದರಿಂದ ಈ ಯೋಜನೆಯಿಂದ ಯುವಕರು ಮುಂದಿನ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಉದ್ಯೋಗ ಸಿಗುವವರೆಗೂ ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕಿರ್ಬೋದು, ಮತ್ತೊಂದು ಅವರ ಜೀವನ ನಿರ್ವಹಣೆಗೆ ಭಾಳ ಅನುಕೂಲವನ್ನು ಆಗಿದೆ. ರಾಜ್ಯ ಸರ್ಕಾರ ಜಾರಿ ಮಾಡಿರೋ ಗ್ಯಾರಂಟಿ ಯೋಜನೆಗಳು ಜನರ ಜೀವನಕ್ಕೆ ಅತ್ಯಂತ ಸಹಕಾರಿಯಾಗಿದ್ದು ಬಡ ಜನರ ಜೀವನ ನಿರ್ವಹಣೆಗೆ, ಮಹಿಳೆಯರ ಸಬಲೀಕರಣಕ್ಕೆ ಮತ್ತು ನಿರುದ್ಯೋಗಿ ಯುವಕರಿಗೆ ಭದ್ರತೆ ಒದಗಿಸಿ ಉದ್ಯೋಗ ಹುಡುಕಲು ಸಹಕಾರಿಯಾಗಿದೆ. 5 ಗ್ಯಾರಂಟಿ ಯೋಜನೆಗಳಿಗೆ ಅಪಾರ ಜನಮನ್ನಣೆ ದೊರೀತಾ ಇದೆ. ಅಷ್ಟೇ ಅಲ್ಲ, ಇದು ಕರ್ನಾಟಕ ಮಾದರಿಯನ್ನೇ ಇತರೆ ರಾಜ್ಯಗಳು ಕೂಡ ಅನುಸರಿಸ್ತಾ ಇದ್ದು ದೇಶದಾದ್ಯಂತ ಜನಪ್ರಿಯತೆ ಗಳಿಸ್ತಾ ಇದೆ. ನೋಡಿದ್ರಲ್ವಾ, ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರೋ ಗ್ಯಾರಂಟಿಗಳು ಅದ್ಹೇಗೆ ರಾಜ್ಯದ ಜನರ ಬದುಕನ್ನ ಬದಲಾಯಿಸ್ತಿದೆ ಅಂತ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.